ಸರ್ ನಿಮ್ಮ ಹೆಸರು ಹೇಳ್ತೀರಾ? ಸರ್ ನನ್ನ ಹೆಸರು ಸುನೀಲ್ ಅಂತೇಳಿ. ಹಾಂ ಸರ್. ನಾವು ಎಣ್ಣಿನ ಒಂದು 1.5 ಇಯರ್ ಆಯ್ತು ನಾವು ಓನರ್ ಅಂತ ಬಂದಿದ್ವಿ ಸರ್. ಸರ್ ಈ ಎತ್ತಿನಗಾನದ ಎಣ್ಣೆ ಬಗ್ಗೆ ನಿಮಗೆ ಹೇಗೆ ಪರಿಚಯ ಐತೆ ಮೊದಲು? ಸರ್ ಇವರು ಒಂದ್ಸಲ ಇಲ್ಲಿ ಅಗ್ರಿಕಲ್ಚರ್ ಒಳಗೆ ಶಾಪ್ ಇಟ್ಟಿದ್ರು ಸರ್. ವೀಕ್ಷಕರೇ ನಮಸ್ಕಾರ, ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಬಂದಿದ್ದೀವಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹೊನ್ನಾಕಟ್ಟಿ ಗ್ರಾಮದಲ್ಲಿದ್ದೀನಿ. ಸೊ ಇವತ್ತು ನಮ್ಮ ಸಾಂಪ್ರದಾಯಿಕವಾದಂಥ ಎಣ್ಣೆಗಾಣದ ಒಂದು ಸೈಟಿಗೆ ಬಂದಿದ್ದೀನಿ. ಇಲ್ಲಿ ಇವರು ಸಾಂಪ್ರದಾಯಿಕವಾಗಿ ಎತ್ತಿನ ಗಾಣದಿಂದ ಎಣ್ಣೆಯನ್ನು ತಯಾರಿಂದನೇ ಕೇಳೋಣ ಏನೆಲ್ಲ ತಯಾರು ಮಾಡ್ತಾ ಇದ್ದಾರೆ, ಹೇಗಿದೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಈ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯವನ್ನು ಹೇಳಿ. ನಮಸ್ತೆ, ನನ್ನ ಹೆಸರು ಶ್ರವಣ್ ಕುಮಾರ್ ಸಿದ್ದಾಪುರ ಅಂತೇಳಿ. ನಾವು ಈಗ ನೂತನವಾಗಿ ಅಂದರೆ ಈಗ ಒಂದು 3.5 ವರ್ಷ ಆಯ್ತು ಸರ್. ಇದು ನಾವು ಏನು ಎತ್ತಿನ ಗಾಣ ಹಾಕಿಬಿಟ್ಟಿಲ್ಲಿ ಸರ್. ನಾವು ಇದಕ್ಕಿಂತ ಬಿಫೋರಲ್ಲಿ ನಮ್ಮದು 5.5 ಎಕರೆನೂ ಸಾವಯವ ಪದ್ಧತಿ ಒಳಗನ ಕೃಷಿ ಮಾಡ್ತಾ ಇದ್ವಿ. ಅದು ಸಾವಯವ ಪದ್ಧತಿ ಮಾಡ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೆಲವೊಂದಿಷ್ಟು ಮಾಹಿತಿ ತೊಗೊಂಡ್ವಿ ಆಹಾರದ ಬಗ್ಗೆ. ಆ ಆಹಾರದ ಬಗ್ಗೆ ಮಾಹಿತಿ ತೊಗೊಂಡಾಗ ನಮಗೆ ಈಗ ಬರ್ತಕ್ಕಂಥ ಕ್ಯಾನ್ಸರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನಿತರ ಜಾಯಿಂಟ್ ಪೇನ್ ಆಗಿರ್ಬೋದು, ಮತ್ತು 25-26 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಇದು ಯಾಕಪ್ಪ ಬರ್ತಾ ಇದೆ ಅಂತ ಚಿಂತನೆ ಮಾಡಿದಾಗ ಇದು 99% ಕಲಬೆರಕೆಯ ಅಡುಗೆ ಎಣ್ಣೆ ಬಳಸೋದ್ರಿಂದ ಬರುತ್ತೆ ಅಂತ ನಮಗೆ ಮಾಹಿತಿ ಸಿಕ್ತು. ಆವಾಗ ನಾವು ಎಣ್ಣೆನ ಯಾವ ರೀತಿ ತೆಗೆದ್ರೆ ನಮಗೆ ಜನರಿಗಾಯ್ತು ನಮ್ಮ ಆರೋಗ್ಯಕ್ಕೆ ಹೆಂಗೆ ನಮಗೆ ಯೂಸ್ ಆಗುತ್ತಾ ಅಂತ ನಾವು ತಿಳ್ಕೊಂಡಕ್ಕೆ ಇಷ್ಟಪಟ್ಟಾಗ ನಮಗೆ ಈ ಥರ ಮೊದಲಿನ ಪದ್ಧತಿಯಲ್ಲಿ ಅಂದರೆ ಇದು ಈಗ ನಮಗೆ 30-40 ವರ್ಷದ ಹಿಂದೆ ಇದ್ದು ಸರ್. ಇದು ಈ ಸದ್ಯದ ಮಟ್ಟಿಗೆ ಇದೆಲ್ಲೂ ನೋಡೋಕೆ ಸಿಗಂಗಿಲ್ಲ. ಸೊ ನಾವು ಉತ್ತರ ಕರ್ನಾಟಕದಾಗ ಫಸ್ಟ್ ಟೈಮ್ ಇದನ್ನು ಹಾಕಿರೋದು, ನಮ್ಮದೇ ಮೊದಲ ಘಟಕ ಇದು. ಎತ್ತಿನ ಗಾಣದಿಂದ ತೆಗೆದಿದ್ದು ಹಿಂಗೆ ಸ್ಲೋ ಪ್ರೊಸೆಸ್ ಅಂದರೆ ಇದು ಹೀಟ್ ಜನರೇಟ್ ಆಗಂಗಿಲ್ಲ ಸರ್. ಇದು 1 ನಿಮಿಷಕ್ಕೆ RPM ಬಂದ್ಬಿಟ್ಟು 1 ನಿಮಿಷಕ್ಕೆ 2 ಸುತ್ತು 2.5 ಸುತ್ತು ಸಿಗುತ್ತದೆ ರೀ. ಇದು ಇದರಿಂದ ನಾವು ಹೀಟ್ ಜನರೇಟ್ ಆಗಂಗಿಲ್ಲ. ಹೀಟ್ ಜನರೇಟ್ ಆಗಂಗಿಲ್ಲ. ಅದರಿಂದ ಏನು ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ ಕಾಳೊಳಗಿರುವಂಥ ನ್ಯೂಟ್ರಿಯನ್ಸ್ ನಮ್ಮ ದೇಹಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದ ನ್ಯೂಟ್ರಿಯನ್ಸ್ ಏನಿರ್ತೈತಿ ಅದು ಯಾವುದೂ ಸಾಯಂಗಿಲ್ಲ, ಸ್ಪ್ರೆಡ್ ಆಗಂಗಿಲ್ಲ ಅದರಲ್ಲಿ. ಆ ನ್ಯೂಟ್ರಿಯನ್ಸ್ ತೊಗೊಂಡು ಎಣ್ಣೆ ತಯಾರಾಗೋದ್ರಿಂದ ಈ ಎಣ್ಣೆನ ಸೇವನೆ ಮಾಡೋದ್ರಿಂದ ಜನರಲ್ಲಿ ಹಾರ್ಟ್ ಅಟ್ಯಾಕು, ಜಾಯಿಂಟ್ ಪೇನು ಮತ್ತು ಕ್ಯಾನ್ಸರ್ನಂಥ ಮಾರಕ ರೋಗಗಳನ್ನ ತಡಿಬೋದು ಅಂಥೇಳಿ ಈ ಪದ್ಧತಿ ನಾವು ಇಲ್ಲಿ ಅಳವಡಿಸ್ಕೊಂಡಿವಿ ರೀ. ಪ್ರಾರಂಭದಲ್ಲಿ ನಿಮಗೆ ಹೇಗೆ ಇದನ್ನು ಪ್ರಾರಂಭ ಮಾಡ್ಬೇಕಂತ ಅನಿಸ್ತು? ಪ್ರಾರಂಭದಲ್ಲಿ ನೋಡಿದ್ರೆ ಸರ್ ನಾವು ಡಾಕ್ಟರ್ ಖಾದರ್ ಅವ್ರ ವಿಡಿಯೋಸ್ ಜಾಸ್ತಿ ನೋಡ್ತಾ ಇದ್ವಿ ನಾವು. ಅವರು ರೆಫರೆನ್ಸ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಹೆಚ್ಚಿನ ಗಾಣ ಕಟ್ಟಿಗೆ ಗಾಣ ಇದ್ದು ಅದು ಓಕೆ 10%, ಬಟ್ ಅದರಿಂದ 1000 ಪಟ್ಟು ಮೇಲ್ ಅಂತಂದ್ರೆ ಎತ್ತಿನ ಗಾಣದೊಳಗೆ ತೆಗೆದ್ರೆ ಅದು 1000 ಪಟ್ಟು ಒಳ್ಳೇದು ಅಂತ ಅವ್ರು ಹೇಳಿದ್ರು. ಅವಾಗ ನಮಗೆ ಇವು ಎಲ್ಲಿ ಸಿಗ್ತಾವು ಏನು ಅಂತ ಮಾಹಿತಿ ಕಲೆ ಹಾಕಿದಾಗ ನಮಗೆ ಇದು ತಮಿಳ್ನಾಡಲ್ಲಿ ಲಭ್ಯವಿದೆ ಅಂತ ಗೊತ್ತಾಯ್ತು. ಸೊ ನಾವು ತಮಿಳ್ನಾಡಿಗೆ ಹೋಗಿ ಅವ್ರಿಗೆ ಸ್ವತಃ ನಾವೇ ಖರೀದಿ ಮಾಡ್ಕೊಂಡು ತೊಗೊಂಬಂದಿವ್ರಿ ಅದನ್ನು. ಸೊ ನಮಗೂ ಮೊದಲು ಎಣ್ಣೆ ತೆಗಿಯೋಕೆ ಬರ್ತಿದ್ದಿಲ್ಲ ಇದ್ರಾಗ. ಇವಾಗ ಒಂದು 3 ತಿಂಗಳು ನಾವು ಸತತ ಇದರಲ್ಲಿ ಕಷ್ಟಪಟ್ಟಾಗ ನಮಗೆ ಎಣ್ಣೆ ಹೆಂಗೆ ತೆಗಿಬೇಕು ಅಂತ ಗೊತ್ತಾಗಿರೋದು. ಕುಸುಬಿ ಬೇಳೆ ರೀ ಇದಕ್ಕೆಲ್ಲ ಕಟ್ಟಿಗೆದು ಗಾಣ ಇರೋದ್ರಿಂದ ಬೇಳೆನ ಹಾಕಬೇಕು. ಕುಸುಬಿ ಯಾರು ಡೈರೆಕ್ಟ್ ಹಾಕಂಗಿಲ್ಲ. ಸೊ ಇದನ್ನು ಕುಸುಬಿ ತೊಗೊಂಡು ಬೇಳೆ ಮಾಡಿ ಇದಕ್ಕೆ ಹಾಕ್ತೀವಿ ನಾವು. ಸರ್ ಇದಕ್ಕೆ ನೀವೆಲ್ಲ ಕ್ವಾಲಿಟಿ ಹೇಗಿರ್ಬೇಕು? ಕ್ವಾಲಿಟಿ A1 ಕ್ವಾಲಿಟಿ ಸರ್. ಇದು ಅಂದ್ರೆ ಆರ್ಗಾನಿಕ್ ವಿತ್ ಏನಪ್ಪ ಅಂದ್ರೆ ಮಟೀರಿಯಲ್ ಚೆನ್ನಾಗಿ ಎಣ್ಣೆ ಬಿಡೋದಿರ್ಬೇಕು ನಮ್ಗೆ. ಎಣ್ಣೆ ಬಿಡೋದು ಮತ್ತು ಅದೇ ರೀತಿ ಕ್ವಾಲಿಟಿನ ಉಳಿಸ್ಕೊಳ್ಳೋವಂಥದ್ದಾಗಿರ್ಬೇಕು ಕಾಳು. ಈಗ ಕೆಲವೊಂದಿಷ್ಟು ಏನು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಇರುತ್ತೆ. ಕೆಲವೊಂದಿಷ್ಟು ಈಗ ರೇಟ್ ಏರಿದಾಗ, ರಾ ಮೆಟೀರಿಯಲ್ ರೇಟ್ ಏರಿದಾಗ ಏನು ಮಾಡ್ತಾರೆ, ಥರ್ಡ್ ಕ್ವಾಲಿಟಿ ಕಾಳು ತಂದುಬಿಡ್ತಾರೆ. ಅದನ್ನು ತಂದು ಅದು ಎಣ್ಣೆ ತೆಗೆದು ಅದನ್ನು ಕಾಸಿದಾಗ ಏನಾಕತಿ ಅದನ್ನು ಕುದಿಸ್ತಾರೆ. ಈಗ ಕೆಲವೊಂದು ಗಾಣದವ್ರು ಎಣ್ಣೆ ಕುದಿಸಿದಾಗ ಅದ್ರಾಗ ಏನು ಸ್ಮೆಲ್ ಬಂತು, ಇದು ಬಂತು, ಎಲ್ಲ ಹೋಗ್ಬಿಡ್ತೈತೆ ಅದು. ಸೊ ನಾವು ಆ ಥರ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ನಾವು ಎಣ್ಣೆ ಸನ್ರೈಸಿಗೆ ಫಿಲ್ಟರ್ ಮಾಡೋದ್ರಂತ ಎಣ್ಣೆ ಕಾಸಂಗಿಲ್ಲ ನಾವು. ಹೀಗಾಗಿ ನಾವು A1 ಕ್ವಾಲಿಟಿ ಕಾಳನ್ನು ತೊಗೋಬೇಕಾಕೈತಿ. ಯಾವುದೇ ರೀತಿ ಕಹಿ ಬಂದಿದ್ದ ಕಾಳು, ಹುಳ ಹತ್ತಿದ ಕಾಳು ಇಂಥವೇನು ನಾವು ತೊಗೊಳಕ್ಕೆ ಬರಂಗಿಲ್ಲ ಸರ್. ಅದು ಸರ್ ಈ ಕುಸುಬೆ ಎಣ್ಣೆ ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿದೆ ಸರ್? ಇದರಲ್ಲಿ ಇದು ಕುಸುಬೆ ಎಣ್ಣೆ ಬಂದ್ಬಿಟ್ಟು ಎಣ್ಣೆ ಉಪಯೋಗದೊಳಗನ ಪ್ರಥಮ ಸ್ಥಾನ ಇರೋದು ಕುಸುಬೆ ಎಣ್ಣೆ ಸರ್. ಇದು ಏನಪ್ಪ ಅಂತಂದ್ರೆ ಹಾರ್ಟ್ ಬ್ಲಾಕೇಜ್
ಹಾಂ ಆಗಿತ್ತಂದ್ರೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಏನಾರ ಸ್ಟಾಪ್ ಆಗಿತ್ತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹೋಗಿ ಮಾಡಕ್ಕೆ ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳನ್ನ ತಪ್ಸೋಕೆ ಇದು ಕುಸುಬೆ ಎಣ್ಣೆ ಮೊದಲು ಕೆಲಸ ಮಾಡುತ್ತೆ ಇದು. ಸರ್ ನಿಮ್ಮ ಹೆಸರು ಹೇಳ್ತೀರಾ? ಸರ್ ನನ್ನ ಹೆಸರು ಸುನೀಲ್ ಅಂತೇಳಿ. ನಾವು ಈ ಎಣ್ಣಿನ ಒಂದು 1.5 ಇಯರ್ ಆಯ್ತು. ನಾವು ಓನರ್ ಅಂತ ಬಂದಿದ್ವಿ. ಸರ್ ಈ ಎತ್ತಿನಗಾನದ ಎಣ್ಣೆ ಬಗ್ಗೆ ನಿಮಗೆ ಹೇಗೆ ಪರಿಚಯ ಆಯಿತು ಮೊದಲು? ಸರ್ ಇವರು ಒಂದ್ಸಲ ಇಲ್ಲಿ ಅಗ್ರಿಕಲ್ಚರ್ ಒಳಗೆ ಶಾಪ್ ಇಟ್ಟಿದ್ರು ಸರ್. ಹಾಂ ರೀ. ಸೊ ಆ ಟೈಮ್ದಾಗ ನಾವು ಒಂದ್ಸಲ ಇವ್ರ ಕಡೆ ಒಂದು 1 ಲೀಟ್ರ್ ತೊಗೊಂಡಿದ್ದೆ ಸರ್ ನಾನು. ಹಾಂ ಸರ್. ಅವ್ರೇನಂದ್ರು ಒಂದ್ಸಲ ನೀವು ಟ್ರೈ ಮಾಡಿ ಆಮೇಲೆ ನನಗೆ ರಿಸಲ್ಟ್ ಹೇಳಿ ಅಂದ್ರೆ ಸರ್ ಒಂದ್ಸಲ ನಾವು ತೊಗೊಂಡ್ಮೇಲೆ ಸ್ವಲ್ಪ ನಮ್ಗೆ ಆರೋಗ್ಯದಾಗ ಸ್ವಲ್ಪ ಇದು ಅನ್ಸಕತ್ತೆ ಸರ್. ಸೊ ನಾವು ಏನು ಮಾಡಕತ್ತೀವಿ ಅವ್ರೇನಂದ್ರು ಸರ್ ನೀವು ಒಂದೇ ಥರ ಅಲ್ಲ ಒಂದು ರೊಟೇಷನ್ ಮಾಡಿರಿ, ಈ ಕುಶ್ಬಿ ತೊಗೋರಿ, ಶೇಂಗಾ ತೊಗೋರಿ. ಸೊ ರೊಟೇಷನ್ ಮಾಡಿದ್ರೆ ನಿಮಗೆ ಬಾಡಿ ಒಳಗೆ ಏನೋ ಇದ್ರು ಪೇನ್ಗಳು ಇದಾಗಲ್ಲ ಅಂತ ಹೇಳಿದ್ರು ಸರ್. ಸೊ ನಾವು ಅದು ರೊಟೇಷನ್ ಮಾಡಿದ್ವಿ, ನಮಗೆ ಅದು ರಿಸಲ್ಟ್ ಸಿಕ್ಕಿದೆ ಸರ್. ಸೊ ಅದಕ್ಕೆ ನಾವೀಗ ಮತ್ತೊಂದು 5 ಲೀಟ್ರ್ ತೊಗೊಂಡು ನಮ್ಮ ಹೈದ್ರಾಬಾದಲ್ಲಿ ನಮ್ಮ ದೊಡ್ಡವ್ರು ಇರ್ತಾರೆ ಸರ್, ಅವ್ರಿಗೆ ಕಳ್ಸೋಕೆ ಈಗ ಬಂದಿದ್ದು ನಾವು ಸರ್. ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯವೂ ಕೂಡ ಒಳ್ಳೆಯದಾಗಿದೆ ಸರ್ ನಿಮಗೆ? ಹಾಂ ಹೌದು ಆಗಿದೆ ಸರ್. ಈ ಎಣ್ಣೆಯನ್ನು ಬಳಸೋದಕ್ಕಿಂತ ಮುಂಚೆ ಆರೋಗ್ಯದಲ್ಲಿ ಏನು ಏರುಪೇರು ಆಗುತ್ತೆ ಸರ್? ಇವು ಜಾಯಿಂಟ್ ಪೇನ್ ಆಯಿತು, ಅದ್ರಾಗ ಸ್ಪೆಷಲಿ ನಮ್ಮ ಮದರ್ಗೆ ಸರ್. ಹಾಂ. ಇವರಲ್ಲಿ ಇನ್ನೊಂದು ನಾವು ಎಳ್ಳೆ ಎಣ್ಣೆ ಒಂದು ತೊಗೊಂಡಿದ್ದು ಸರ್, ಸಾಸಿವೆ ಎಣ್ಣೆ. ಅದಂತೂ ತುಂಬ ಎಫೆಕ್ಟಿವ್ ಆಯ್ತು ಸರ್. ಅದನ್ನು ಸ್ವಲ್ಪ ನಾವು ಹಚ್ಚಿ ಮಸಾಜ್ ಮಾಡಿ ಹಾಟ್ ವಾಟರ್ ಹಾಕೊಂಡ್ರು ಇಮಿಡಿಯೇಟ್ಲಿ ಇದಾಗೈತೆ ಸರ್. ಅದು ರಿಸಲ್ಟ್ ಚಲೋ ಇದೆ ಸರ್. ಅದನ್ನು ನಾವು ಆಲ್ಮೋಸ್ಟ್ ಇವ್ರ ಕಡೆ ಕೊಬ್ಬರಿ ಎಣ್ಣೆ ಆಯಿತು, ಎಳ್ಳೆ ಎಣ್ಣೆ ಆಯಿತು ಎಲ್ಲ ಇವ್ರ ಕಡೆನೇ ಯೂಸ್ ಮಾಡ್ತೀವಿ ಸರ್. ಒಂದು ಅವ್ರು ನಮ್ಮ ದೊಡ್ಡವರು ಹೇಳಿದ್ರು ಸರ್, ಲಾಸ್ಟ್ ಟೈಮ್ ಅವ್ರಿಗೆ ಒಂದು ಕಳಿಸಿದ್ದೀನಿ ಸರ್ ನಾನು. ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಅದಕ್ಕೆ ನಾನು ಇಲ್ಲೇ ಬಂದು ಒಂದು 5 ಲೀಟ್ರ್ ತೊಗೊಂಡು ಹೋದಾಯ್ತು ಅಂತ ಬಂದಿದ್ದೆ ಸರ್. ಅನ್ನೋದು ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ಮನುಷ್ಯಾಗ ದೇಹ ಅನ್ನೋದು ಒಟ್ಟ ಬಾಡಿಗೆ ಏನಿರ್ತೈತಿ ಮನುಷ್ಯ ಅದು ಇಂಪಾರ್ಟೆಂಟ್ ಸರ್. ಸೊ ನನ್ನ ಕೇಳಿದರೆ ನೀವು ರೇಟ್ ಗೀಟ್ ನೋಡ್ಬೇಡ್ರಿ ಸರ್, ಮೊದಲ ಮನುಷ್ಯಂದು ಏನೈತಲ್ಲ ಇದನ್ನ ನೋಡೋದು ಚಲೋ ಅಂತ ನನಗೆ ಅನ್ಸುತ್ತೆ ಸರ್. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಕೂಡ. ಈ ಯೂಟ್ಯೂಬ್ ಮುಖಾಂತರ ಇನ್ನೊಂದು ಮಾಹಿತಿ ಒದಗಿಸೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಮ್ಮದು ಮೊದಲು ಬ್ರ್ಯಾಂಡ್ ನೇಮನ್ನು ಅಮೃತ ತೈಲ ಅಂತ ಇಟ್ಟಿದ್ದೀವಿ. ಆ ಲೋಗೋನು ಬಂದ್ಬಿಟ್ಟು ಗಿಡದ್ದು ಚಿತ್ರ ಇತ್ತು ನಮ್ಮದು. ಯಾಕೆ ಅಮೃತ ತೈಲ ಅಂತ ಇಟ್ಟು ಅಂದರೆ ಇದರ ಔಷಧಿ ಗುಣಗಳು ಅದಾವು ಅನ್ನೋ ಸಂಬಂಧ ನಾವು ಆ ಗಿಡದ ಲೋಗೋ ಆಯಿತು ಮತ್ತು ಅಮೃತ ತೈಲ ಅಂತ ಹೆಸರು ಇಟ್ಟಿದ್ವಿ. ಆದ್ರೆ ಕಸ್ಟಮರ್ ಏನು ಹೇಳಕತ್ತಾರಪ್ಪ ಅಂತಂದ್ರೆ ಅಮೃತ ತೈಲ ಅನ್ನೋನತ್ಲಿ ಯಾವುದೋ ಒಂದು ಔಷಧಿ ಇರ್ಬೋದು ಇದು ಅಂದ್ರೆ ಪೂರ್ತಿಯಾಗಿ ಔಷಧಿನ ಇದು ಅಂತ ತಿಳ್ಕೊಂಡು, ಇಲ್ಲ ಮಸಾಜಿಂಗ್ ಆಯಿಲ್ ಆಗಿರ್ಬೋದು, ಇಲ್ಲ ಡೇ ಬೈ ಡೇ ಒಂದೊಂದು ಸ್ಪೂನ್ ತೊಗೊಳ್ಳುವಂಥ ಔಷಧಿ ಏನಪ್ಪ ಇದು ಅಂತ ತಿಳ್ಕೊಂಡು ಜನ ಅಭಿಪ್ರಾಯ ಪಡಕತ್ತಾರ. ಅದ್ರ ಮುಖಾಂತರ ಕಸ್ಟಮರ್ ನಮಗೆ ಏನಾಗತ್ತಾರ ಅಂದ್ರೆ ನೀವು ಅಮೃತ ತೈಲ ಬಿಟ್ಟು ಸ್ವಲ್ಪ ಬೇರೆ ಹೆಸರನ್ನ ಚಾಯ್ಸ್ ಮಾಡಿರಿ ಅಂತ ಹೇಳಿದ್ರೆ ಆ ಗ್ರಾಹಕರ ಒತ್ತಾಯದ ಮೇರೆಗನ ಇನ್ನೂ ಸ್ವಲ್ಪ ದಿನ ಇನ್ನೂ ಒಂದು ಭಾಳ ಅಂದ್ರೆ ಒಂದು ವಾರ ಫೆಬ್ರವರಿ ತಿಂಗಳೊಳಗೆ ಈ ಹೆಸರು ಬದಲಾವಣೆ ಆಗೋದೈತಿ. ಅಮೃತ ತೈಲ ಹೋಗಿ ಪ್ರೇರಣಾ ಆರ್ಗಾನಿಕ್ ಕುಕ್ಕಿಂಗ್ ಆಯಿಲ್ ಅಂತ ಮಾಡ್ತಾ ಇದ್ವಿ. ಸೊ ಎದಕ್ಕೆ ಹೇಳಕತ್ತೀನಪ್ಪ ಅಂತಂದ್ರೆ ಇವಾಗ ನೀವು ಯೂಟ್ಯೂಬಲ್ಲಿ ಎಲ್ಲ ಈಗ ನೋಡಿರ್ತೀರಿ ಅಮೃತ ತೈಲ ಅಂತ ನೋಡಿರ್ತೀರಿ. ನಾಳೆ ನಿಮ್ಮ ಮನೆಗೆ ಬಂದಾಗ ಅದು ಏನಾರ ಪ್ರೇರಣಾ ಆರ್ಗಾನಿಕ್ ಆಯಿಲ್ ಅಂತಿದ್ರೆ ಕನ್ಫ್ಯೂಸ್ ಆಗಬೇಡ್ರಿ. ತೆಗಿಯೋರು ನಾವ, ಕೊಡೋರು ನಾವ. ಆ ಮೊಬೈಲ್ ನಂಬರ್ ಆಯಿತು ಮತ್ತು ಈ ಪದ್ಧತಿ ಆಯಿತು ಯಾವುದೋ ರೀತಿ ವ್ಯತ್ಯಾಸ ಇರೋಂಗಿಲ್ಲ. ಬರೀ ಬ್ರ್ಯಾಂಡ್ ನೇಮ್ ಮಾತ್ರ ನಾವು ಬದಲಾವಣೆ ಮಾಡಾಕತ್ತೀವಿ. ಅದು ಎದಕ್ಕಪ್ಪ ಅಂದ್ರೆ ಜನರ ಏನೋ ತಿಳುವಳಿಕೆ ಸಂಬಂಧ. ನೀವು ಇಲ್ಲಿ ತನಕ ನಿಮ್ಮ ಒಂದು ಸಮಯವನ್ನು ಬದಿಗೆ ಇಟ್ಟು ನಮಗೆ ಈ ಒಂದು ಎತ್ತಿನಗಾನದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಚಾನಲಿಂದ ಮತ್ತು ಗ್ರಾಹಕರ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ನಮ್ಮ ಗ್ರಾಹಕರಿಗೆ ನಿಮ್ಮ ಒಂದು ಏನಾಗಿರ್ಬೋದು, ಕುಸುಬೆ ಏನಾಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅವರಿಗೇನಾದರೂ ಬೇಕಾದರೆ ನೀವು ಅವರಿಗೆ ಯಾವ ಮೂಲಕ ಕಳಿಸ್ಕೊಡ್ತೀರಿ? ಸರ್ ನಮ್ಮದು ಇವಾಗ ಆಲ್ ಓವರ್ ಕರ್ನಾಟಕ ಎಲ್ಲ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ ನಾವು. ಕರ್ನಾಟಕದಿಂದ ಎಲ್ಲೇ ಫೋನ್ ಬಂದರೂ ನಮಗೆ ಸಂಪರ್ಕ ಸಂಖ್ಯೆ ಹಾಕಿರ್ತೀರಿ. ಆ ಸಂಪರ್ಕ ಸಂಖ್ಯೆಗೆ ನಮಗೆ ಕರೆ ಮಾಡಿ ಹೇಳಿದ್ರು ಅಂತಂದ್ರೆ ಅವ್ರು ಸೂಕ್ತವಾದ ಅಡ್ರೆಸ್ ಕೊಟ್ಟರು ಅಂದ್ರೆ ನಾವು ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಮತ್ತು ನಮ್ಮ ನಿಯರೆಸ್ಟ್ 60-80 ಕಿಲೋಮೀಟ್ರ್ ನಿಯರೆಸ್ಟ್ ಇದ್ರು ಅಂತಂದ್ರೆ ನಾವೇ ಸ್ವತಃ ಹೋಗಿ ಕೊಡುವಂಥ ಪ್ರಯತ್ನನೂ ಮಾಡ್ತೀವಿ. ಇದ್ರೊಳಗೆ ಯಾಕಪ್ಪ ಅಂದ್ರೆ ನಾವು ಡೈರೆಕ್ಟಾಗಿ ಯಾಕಪ್ಪ ಕೊಡ್ತೀವಿ, ಯಾಕಪ್ಪ ಹಿಂಗೆ ಅಡ್ಡಾಡ್ತೀವಿ ಅಂತಂದ್ರೆ ನಡಬರ್ಕ್ ಯಾವುದೇ ಅಂಗಡಿ ಒಳಗೂ ನಮ್ಮ ಎಣ್ಣೆ ಲಭ್ಯ ಮಾಡಿಸಿ ಕೊಡಕತ್ತಿಲ್ಲ ನಾವು. ಯಾಕಪ್ಪ ಅಂದ್ರೆ ಕಲಬೆರಕೆಯ ಕಾರಣದಿಂದ ನಮಗೇನಪ್ಪ ಅಂಜಿಕೆ ಐತಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಮಾಡಿರ್ತೀವಿ. ಮಧ್ಯೆ ಯಾರೋ ಒಬ್ರು ಎಣ್ಣೆ ಒಂದು ಅಂಗಡಿಯವ್ರು ಎಣ್ಣೆ ತೊಗೊಂಡು ಅವ್ರ ಲಾಭಕ್ಕೋಸ್ಕರ ಅವರು ಅಲ್ಲಿ ಸ್ವಲ್ಪ 10% ಕಲಬೆರಕೆ ಮಾಡಿದ್ರಂದ್ರೆ ನಾನು ಪಟ್ಟಂಥ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ ಅನ್ನೋ ಸಂಬಂಧ ನೇರ ಗ್ರಾಹಕರಿಗೆ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ರೀ ನಾವು. ನಿಮ್ಮ ಆರೋಗ್ಯ ದೃಷ್ಟಿ, ನಿಮ್ಮ ಆರೋಗ್ಯ ಬೇಕು ಅಂತಂದ್ರೆ ರೊಕ್ಕಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಭಾಳ. ಮತ್ತು ನಾವೇನು ಅತಿ ಲಾಭವಾಗಿ ಇದನ್ನು ಮಾರಾಟ ಮಾಡೋಕತ್ತಿಲ್ಲ. ನಮ್ಮ ಲಾಭಕ್ಕೋಸ್ಕರ ಇದನ್ನು ನಾವು ಮಾಡಿಲ್ಲ, ಜನರ ಆರೋಗ್ಯದಕ್ಕೋಸ್ಕರ ಮಾಡಿದ್ದೀವಿ. ನಿಮ್ಮ ಆರೋಗ್ಯ ಕಾಯ್ದುಕೊಳ್ಳೋಕ್ಕೋಸ್ಕರ ಇಂಥ ಎಣ್ಣೆ ಮತ್ತು ಇಂಥ ಆಹಾರವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಗ್ರಾಹಕರಲ್ಲಿ ವಿನಂತಿ ಮಾಡ್ತೀನಿ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್ ನಿಮಗೆ ಈ ಮಾಹಿತಿಯನ್ನು. ಮತ್ತು ನಮ್ಮ ಗ್ರಾಹಕರಿಗೂ ಕೂಡ ಒಳ್ಳೆಯ ಒಂದು ಆರೋಗ್ಯದ ಬಗ್ಗೆ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾಯಿದ್ದೀರಿ. ತುಂಬ ಧನ್ಯವಾದಗಳು ಸರ್ ನಿಮಗೆ.